ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಅಪ್ಡೇಟ್ಗಳನ್ನು ಕೇಳ್ತಾ ಇದ್ರಿ, ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಎಲ್ಲವೂ ಕೂಡ ಕಮೆಂಟ್ಗಳ ಮೂಲಕ ನನಗೆ ಮಾಹಿತಿನ ತಿಳಿಸ್ತಾ ಇದ್ರಿ. ಅದಕ್ಕೋಸ್ಕರ ನೀವು ಏನೆಲ್ಲ ಕಮೆಂಟ್ಗಳನ್ನು ಮಾಡಿದ್ರಿ ಮತ್ತು ಏನೆಲ್ಲ ಪ್ರಾಬ್ಲಮ್ಗಳು ಆಗಿದ್ದಾವೆ ಎಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವೀಕ್ಷಕರೇ, ಭಾಳಷ್ಟು ಜನರು ಯಾರೆಲ್ಲ ಒಂದು ಡಿಸೆಂಬರ್ ತಿಂಗಳದು ಹಣನ ಪಡೆದುಕೊಂಡಿದ್ದಾರೆ ಅವರು ಜನವರಿ ತಿಂಗಳದು ಯುವನಿಧಿ ಹಣನ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಯಾರಿಗೆಲ್ಲ ಡಿಸೆಂಬರ್ ತಿಂಗಳದು ಯುವನಿಧಿ ಹಣನ ಬಂದಿಲ್ವೋ ಅಂಥವ್ರಿಗೂ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಅದನ್ನು ಕೂಡ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡಿದರು ಅಂತಂದರೆ, ನಾವು ಕಳೆದ ತಿಂಗಳದು ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂತಂದರೆ ಆ ಮಂತ್ ಅಮೌಂಟ್ ಅಷ್ಟೇ ಬರಲ್ವಾ ಅಥವಾ ಮುಂದೆ ಬರ್ತಕ್ಕಂಥ ಎಲ್ಲ ತಿಂಗಳದು ಹಣ ಬರಲ್ವಾ ಅಂತ ಕೇಳ್ತಾಯಿದ್ರು. ಅಂತಂದರೆ ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಮ್ಮದು ಸ್ಟೇಟಸ್ ಚೆಕ್ ಮಾಡಿದಾಗ ಡಿಸೆಂಬರ್ ತಿಂಗಳದು DBT ಪುಷ್ ಅಂತ ತೋರಿಸ್ತಾ ಇದೆ, ಅಲ್ಲಿ ಪೇಮೆಂಟಲ್ಲಿ ಇನ್ನೂ ಕೂಡ ಪೇಮೆಂಟ್ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ಇದೆ, ನಾವೇನು ಮಾಡಬೇಕು, ನಮಗೆ ಹಣ ಬರುತ್ತಾ ಬರಲ್ವ ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಜನವರಿ ತಿಂಗಳದು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಅವ್ರದ್ದು ಸ್ಟೇಟಸ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, 180 ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ, ನಮಗೆ ಹಣ ಯಾವಾಗ ಬರುತ್ತೆ, 180 ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾರೆ, ನಾವು ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು. ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಹೊಸದಾಗಿ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀವಿ, ನಮಗೆ ಅಮೌಂಟ್ ಯಾವಾಗ ಬರುತ್ತೆ ಯುವನಿಧಿ ಯೋಜನೆ ಕಡೆಯಿಂದ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದ್ರ ಬಗ್ಗೆಯೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖ್ಯವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನಮಗೆ ಡಿಸೆಂಬರ್ ತಿಂಗಳದು ಮತ್ತು ಜನವರಿ ತಿಂಗಳದು ಏನೆಲ್ಲ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಬಹಳಷ್ಟು ಜನರು ಡಿಸೆಂಬರ್ ತಿಂಗಳದು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಸ್ಟೇಟಸಲ್ಲಿ DBT ಪುಷ್ ಅಂತ ತೋರಿಸ್ತಾ ಇದೆ, ಪೇಮೆಂಟ್ ಸ್ಟೇಟಸ್ ಇನ್ನೂ ಕೂಡ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇಲ್ಲಿ ನೋಡ್ಕೊಳ್ಳೋದು ವೀಕ್ಷಕರೇ, ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಬೋದು ಸೇವಾ ಸಿಂಧು 1 ಅಂತ ಇದೆ. ಈ ಒಂದು 1 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಬೋದು ಸೇವಾ ಸಿಂಧು 1 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟರ್ ಮಾಡಿದ ಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ವೀಕ್ಷಕರೇ, ನಿಮಗೆ ತಿಳಿಸ್ಕೊಡ್ತಿದ್ದೀನಿ, ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಈ ರೀತಿಯಾಗಿ ಮೊಬೈಲ್ ನಂಬರು, OTP ಮತ್ತು ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾನ ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಪೇಜ್ ಓಪನ್ ಆದ ನಂತರ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಆಪ್ಷನ್ ಕೆಳಗಡೆ ನೋಡ್ಕೊಳ್ಬೋದು, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ ನೋಡ್ಕೊಳ್ಬೋದು, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಯಿತು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ಇಲ್ಲಿ ನೋಡ್ಕೊಳ್ಬೋದು ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಆಪ್ಷನ್ ಮೇಲೆ ಇಲ್ಲಿ ಯುವ ಅಂತ ಸರ್ಚ್ ಮಾಡಿ. ನೋಡ್ಕೊಳ್ಬೋದು ವೀಕ್ಷಕರೇ, ಯುವ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ 3 ಆಪ್ಷನ್ಗಳು ತೋರಿಸ್ತಾ ಇರುವಂಥದ್ದು: ಯುವನಿಧಿ ಯೋಜನೆಗೆ ಅರ್ಜಿ, ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಮತ್ತು ಯುವನಿಧಿ ಮಾಸಿಕ ನಿರುದ್ಯೋಗ ಅಂತ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ಇದೆ. ಅಂತಂದರೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ 2ನೇ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ನೋಡ್ಕೊಳ್ಬೋದು ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಎಲ್ಲ ಮಂತ್ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಇವನ್ ಜನವರಿ ತಿಂಗಳವರೆಗೂ ಕೂಡ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಭಾಳಷ್ಟು ಜನರಿಗೆ ಈ ರೀತಿಯಾಗಿ ತೋರಿಸ್ತಾ ಇದೆ, ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅಂತಂದರೆ ಈ ಒಂದು ಡಿಸೆಂಬರ್ ತಿಂಗಳದು ಸ್ಟೇಟಸ್ ಚೆಕ್ ಮಾಡಿದಾಗ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಇದೆ ಮತ್ತು DBT ಪುಷ್ ಅಂತ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಕ್ಲಿಯರ್ ಮೊದಲಾಗಿ ತಿಳಿಸ್ಕೊಡ್ತೀನಿ. ಡಿಸೆಂಬರ್ ತಿಂಗಳದು ಈಗಾಗಲೇ ಭಾಳಷ್ಟು ಜನರಿಗೆ ಹಣನ ಜಮಾ ಆಗಿದೆ. ಯುವನಿಧಿ ಹಣನ ಡಿಸೆಂಬರ್ ತಿಂಗಳದು ಭಾಳಷ್ಟು ಜನರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಹಣನ ಬರೋದು ಬಾಕಿ ಇರುವಂಥದ್ದು. ಇಲ್ಲಿ DBT ಪುಷ್ ಅಂತ ತೋರಿಸ್ತಾ ಇದೆ. ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಹಣನ ಜಮಾ ಆಗಿದೆ ಡಿಸೆಂಬರ್ ತಿಂಗಳದು. ಈ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ವೀಕ್ಷಕರೇ, ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೂ ಯಾರಿಗೆ ಬಂದಿಲ್ಲ ಅಂಥವ್ರಿಗೂ ಕೂಡ ಜಮಾ ಆಗುತ್ತೆ.
ವೇಟ್ ಮಾಡಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ತಲೆನೋವು ಕೆಡಿಸ್ಕೊಳ್ಬೇಡಿ. ಆಟೋಮೆಟಿಕ್ಕಾಗಿ ನಿಮಗೆ ಇನ್ನೂ ಯಾರಿಗೆ ಡಿಸೆಂಬರ್ ತಿಂಗಳದು ಹಣನ ಬಂದಿಲ್ವೋ ಅಂಥವರಿಗೆ ಜಮಾ ಆಗ್ತಾಯಿದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಇವಾಗ ಬಾಕಿ ಇರುವಂಥದ್ದು. ಆಲ್ಮೋಸ್ಟ್ ಆಗಿ ಎಲ್ರಿಗೂ ಕೂಡ ಜಮಾ ಆಗಿದೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಜನವರಿ ತಿಂಗಳದು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ 180 ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ನಾವು ಏನು ಮಾಡಬೇಕು, ಯಾಕೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಜನವರಿ ತಿಂಗಳದು ನಿಮ್ಮದು ಯುವನಿಧಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ 180 ಡೇಸ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ ಅಂತಂದರೆ ಬಹಳಷ್ಟು ಜನರದು ಈ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು 180 ಡೇಸ್ ಕಂಪ್ಲೀಟೆಡ್ ಅಂತ. ಇನ್ನೂ ಕೂಡ ಜನವರಿ ಮಂತ್ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಬಹಳಷ್ಟು ಜನರದು. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದರೆ ಬಹಳಷ್ಟು ಜನರದು ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾಯಿದೆ. ಸ್ಟೇಟಸ್ ಅಪ್ಡೇಟ್ ಆಗಬೇಕು ವೀಕ್ಷಕರೇ. ಯುವನಿಧಿ ಯೋಜನೆ ಕಡೆಯಿಂದನೇ, ಈ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಅಪ್ಡೇಟ್ ಆಗೋದು ಬಾಕಿ ಇರುವಂಥದ್ದು. ಜನವರಿ ತಿಂಗಳದು ಶೀಘ್ರದಲ್ಲೇ ಅಪ್ಡೇಟ್ ಆಗುತ್ತೆ ಮತ್ತು ಶೀಘ್ರದಲ್ಲೇ ಹಣನ ಬಿಡುಗಡೆ ಮಾಡ್ತೀವಿ ಜನವರಿ ತಿಂಗಳದು ಅಂತ ಇನ್ಫಾರ್ಮೇಷನ್ ಬಂದಿರುವಂಥದ್ದು ಡಿಪಾರ್ಟ್ಮೆಂಟ್ ಕಡೆಯಿಂದ. ಬಂದಿರತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜನವರಿ ತಿಂಗಳದು ಕೂಡ DBT ಪುಷ್ ಅಂತ ಆಗ್ತಾಯಿದೆ. ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ DBT ಪುಷ್ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜನವರಿ ತಿಂಗಳದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಡಿಪಾರ್ಟ್ಮೆಂಟ್ ಕಡೆಗೆ ಮಾಹಿತಿನ ಕೇಳಿದಾಗ ಶೀಘ್ರದಲ್ಲೇ ಜನವರಿ ತಿಂಗಳದು ಕೂಡ ಹಣನ ಬಿಡುಗಡೆ ಮಾಡ್ತೀವಿ, ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಿಖರವಾದಂಥ ದಿನಾಂಕನ ತಿಳಿಸ್ಕೊಟ್ಟಿಲ್ಲ. ಹೀಗಾಗಿ ನಿಖರವಾದಂಥ ದಿನಾಂಕನ ನಿಮಗೂ ಕೂಡ ತಿಳಿಸ್ತಾ ಇಲ್ಲ. ಮತ್ತು ಇವಾಗ ವೀಕ್ಷಕರ ಸ್ಟೇಟಸಲ್ಲಿ ಬಹಳಷ್ಟು ಜನರಿಗೆ ಗೊಂದಲ ಇತ್ತು. ಏನಂತ ಗೊಂದಲ ಇತ್ತು ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಡಿಸೆಂಬರ್ ತಿಂಗಳದು ಸ್ಟೇಟಸ್ ಇದು. ಡಿಸೆಂಬರ್ ತಿಂಗಳ ಸ್ಟೇಟಸಲ್ಲಿ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಇದೆ, ನೋಡ್ಕೊಳ್ಬೋದು. ಮತ್ತು DBT ಪುಷ್ ಅಂತ ಇದೆ. ಈ ರೀತಿ ಇದ್ದರೆ ನಿಮಗೆ ಪೇಮೆಂಟ್ ಏನಿದೆ, ಪೇಮೆಂಟ್ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿರುತ್ತೆ, ಇನ್ನೂ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿರೋದಿಲ್ಲ. ಹೀಗಾಗಿ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ ವೀಕ್ಷಕರೇ. DBT ಪುಷ್ ಅಂತ ಇತ್ತು ಅಂತಂದರೆ ನಿಮಗೆ ಇನ್ನೂ ಕೂಡ ಹಣನ ಬಂದಿರಲ್ಲ, ಜಮಾ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ನವೆಂಬರ್ ತಿಂಗಳದು ತಮಗೆ ತೋರಿಸ್ತಾ ಇದ್ದೀನಿ. ನವೆಂಬರ್ ತಿಂಗಳದು ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಇದೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಬೋದು DBT ಪ್ರೊಸೆಸಡ್ ಅಂತ ಇದೆ. DBT ಪ್ರೊಸೆಸಡ್ ಅಂತ ಇತ್ತು ಅಂತಂದರೆ ನಿಮಗೆ ಆಲ್ರೆಡಿ ಆ ಮಂತ್ ಅಮೌಂಟ್ ಜಮಾ ಆಗಿರುತ್ತೆ, ನಿಮ್ಮ ಒಂದು ಖಾತೆಗೆ ಬಂದಿರುತ್ತೆ. DBT ಪುಷ್ ಅಂತ ಇತ್ತು ಅಂತಂದರೆ ಆ ಮಂತ್ ಅಮೌಂಟ್ ಬರಬೇಕಾಗಿರುವಂಥದ್ದು. ಮತ್ತು ಜನವರಿ ತಿಂಗಳದು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೇಟಸ್. ಇಲ್ಲಿ ನೋಡ್ಕೊಳ್ಬೋದು 180 ಡೇಸ್ ಕಂಪ್ಲೀಟೆಡ್ ಅಂತ ಇದೆ. ಆದರೆ ಪೇಮೆಂಟಲ್ಲಿ ಬ್ಲ್ಯಾಂಕ್ ಅಂತ ಇದೆ, ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ಇದೆ. ಮತ್ತು ಸೆಲ್ಫ್ ಡಿಕ್ಲರೇಷನ್ ಕೂಡ ಎಸ್ ಅಂತ ಇಲ್ಲ. ಈ ರೀತಿ ಇದ್ದರೆ ವೀಕ್ಷಕರೇ ಭಾಳಷ್ಟು ಜನರಿಗೆ ಇದೇ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು. ಅಪ್ಡೇಟ್ ಆಗುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನಿಮಗೆ ಯುವನಿಧಿ ಹಣ అనేది ಜಮಾ ಆಗುತ್ತೆ, ಬರುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡುತ್ತೆ. ಇನ್ನು ಮುಂದಿನ ನೀವೇನೆಲ್ಲ ಡೌಟ್ಸ್ಗಳನ್ನ ಕೇಳಿದಿರಿ ಅದ್ರ ಬಗ್ಗೆ ತಿಳಿಸೋದಾದರೆ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ, ನಾವು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಕಳೆದ ಮಂತು ಮಾಡಿಲ್ಲ, ಆ ಮಂತ್ ಅಮೌಂಟ್ ಅಷ್ಟೇ ಬರೋಲ್ವಾ, ಅಥವಾ ಮುಂದೆ ಬರ್ತಕ್ಕಂಥ ಎಲ್ಲ ಮಂತ್ ನಮಗೆ ಸೆಲ್ಫ್ ಡಿಕ್ಲರೇಷನ್ ಒಂದು ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತಂದರೆ ಎಲ್ಲ ತಿಂಗಳ ಅಮೌಂಟ್ ಬರೋದಿಲ್ಲವ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ತಿಳಿಸೋದಾದರೆ ನೀವು ಯಾವ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿರಲ್ವೋ ಆ ಮಂತ್ ಅಮೌಂಟ್ ಅಷ್ಟೇ ನಿಮಗೆ ಬರೋದಿಲ್ಲ ವೀಕ್ಷಕರೇ. ಮತ್ತು ನೀವು ಮುಂದಿನ ತಿಂಗಳಿಂದ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು. ಮಾಡಿದ ತಕ್ಷಣ ನಿಮಗೆ ಆ ಮಂತ್ ಅಮೌಂಟ್ ಮತ್ತೆ ಮುಂದೆ ಬರುತ್ತೆ ವೀಕ್ಷಕರೇ. ಇಷ್ಟು ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಯಾವ ಮಂತ್ ಸೆಲ್ಫ್ ಡಿಕ್ಲರೇಷನ್ ನೀವು ಮಾಡಿರಲ್ವೋ ಆ ಮಂತ್ ಅಮೌಂಟ್ ನಿಮಗೆ ಬರೋದಿಲ್ಲ. ಇನ್ನು ವೀಕ್ಷಕರೇ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಾವು ಹೊಸದಾಗಿ ಅರ್ಜಿಗಳನ್ನು ಹಾಕಿದ್ದೀವಿ ಯುವನಿಧಿ ಯೋಜನೆಗೆ, ನಮಗೆ ಎಷ್ಟು ಮಂತ್ ಆದಮೇಲೆ ಅಮೌಂಟ್ ಬರುತ್ತೆ ಅಂತ ಕೇಳ್ತಾಯಿದ್ರು. ಮೊದಲನೇದಾಗಿ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ DDPA ಆಫೀಸಿಂದ ಅಪ್ರೂವ್ಡ್ ಮಾಡಿಸಬೇಕಾಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ಮೇಲೆ ನಂತರ DDPO ಆಫೀಸಿಂದ ಅಪ್ರೂವ್ಡ್ ಮಾಡಿಸ್ಬೇಕಾಗುತ್ತೆ. ಅಪ್ರೂವಲ್ ಮಾಡಿಸಿದ್ಮೇಲೆ ನಂತರ DWO ಆಫೀಸಿಂದ ಪೆಂಡಿಂಗ್ ಏನಾದರೂ ತೋರಿಸ್ತಾ ಇದು ಸ್ಟೇಟಸಲ್ಲಿ ಅಂತಂದರೆ ಅಲ್ಲಿಂದ ಕೂಡ ಅಪ್ರೂವಲ್ ಮಾಡಿಸ್ಬೇಕಾಗುತ್ತೆ. ಅಪ್ರೂವಲ್ ಆದಮೇಲೆ ನಿಮ್ಮದು ವೀಕ್ಷಕರೇ ನಿಮ್ಮ ಒಂದು ರಿಸಲ್ಟ್ ಬಂದಿರುವ ದಿನಾಂಕದಿಂದ 180 ಡೇಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. 180 ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಯಾವ ರೀತಿ ಬರುತ್ತೆ ಅಂತಂದರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡದೇ ಇದ್ದರೂ ಕೂಡ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಅಂತಂದರೆ ನಿಮಗೆ 1 or 2 ಮಂತ್ಸ್ ಒಳಗಡೆ ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಬಂದಾದಮೇಲೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಅವಕಾಶನ ಕೊಡುವಂಥದ್ದು ವೀಕ್ಷಕರೇ. ನೀವು 180 ಡೇಸ್ ಕಂಪ್ಲೀಟ್ ಆಗಿದೆ, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋಗ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತಿಲ್ಲ. ಭಾಳಷ್ಟು ಜನರಿಗೆ ಇದೇ ರೀತಿ ಆಗ್ತಾಯಿದೆ. ಅವರು ಇನ್ನೂ ಕೂಡ ಅವರಿಗೆ ಫಸ್ಟ್ ಪೇಮೆಂಟ್ ಬಂದಿರಲ್ಲ, ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ. ನಿಮಗೆ ಫಸ್ಟ್ ಪೇಮೆಂಟ್ ಬರೋವರೆಗೂ ವೇಟ್ ಮಾಡಿ. ಫಸ್ಟ್ ಪೇಮೆಂಟ್ ಬಂದಾದಮೇಲೆ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಫೆಚ್ ಆಗುವಂಥದ್ದು ವೀಕ್ಷಕರೇ. ಆವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು ಅಂತ ಇಲಾಖೆ ಕಡೆಯಿಂದನೇ ಬಂದಿರತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.